ಅರಕೆರೆ ಲೆವೆಲಿಗೆ ಟ್ರಾಫಿಕ್ ಆಗ್ಬಿಡ್ತೇನ್ರಿ. ನೀನು ಶಿವನನ್ನ ಪೂಜೆ ಮಾಡ್ತಿದ್ಯಾ ಅಂದ್ರೆ ವಿಷ್ಣು ನಿನ್ನ ದೇಹದೊಳಗಿರ್ತಾನಂತೆ. ಓಂ ತತ್ಪುರುಷ ಇದ್ಮೈ ಮಹಾದೇವ ಇದ್ಮೈ ತನ್ನೋ ರುದ್ರ ಪ್ರಚೋದಯಾತ್. ಏನ್ರಿ ಇದು ಸ್ಟ್ರೈಟ್ ಹೋಗಂಗಿಲ್ವೇನ್ರಿ? ಯಾರು ಹೇಳಿದ್ದು ಸ್ಟ್ರೈಟ್ ಹೋಗ್ಬಾರ್ದು ಅಂತ? ಅರಕೆರೆ ಲೆವೆಲಿಗೆ ಟ್ರಾಫಿಕ್ ಆಗ್ಬಿಡ್ತೇನ್ರಿ. ಈ ಬ್ಯಾನರ್ಗಳಿಗೆ ತುಂಬಾನೇ ವ್ಯಾಲ್ಯೂ ಇತ್ತು ಆಯ್ತಾ? ಹೌದಾ? ಹೌದು ಹೌದು. ಯಾವಾಗ ಈ ಸಣ್ಣ ಮಕ್ಳುಗಳನ್ನೆಲ್ಲ ಬ್ಯಾನರ್ ನೋಡಕ್ ಸ್ಟಾರ್ಟ್ ಆಗ್ಬಿಡ್ತೋ ಅವಾಗ ಅದ್ರದ್ದು ವ್ಯಾಲ್ಯೂನೇ ಬಿದ್ದೋಯ್ತು. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ, ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ನೋಡ್ರಿ ಅರಕೆರೆ ಫುಲ್ಲು ಜನರು ತುಂಬ್ಕೊಂಬಿಟ್ಟವ್ರೆ. ನೋಡ್ತಾ ಇದ್ದೆ ನನ್ನ ಮೈಲ ಒಂದು ಸಾಂಗ್ ಬರುತ್ತೆ. ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲತಿಲ್ಲ ಎರಡು ಕಣ್ಣು. ಪರಮಾತ್ಮ ಶಿವ ಪರಮಾತ್ಮ ಓಂ ತತ್ಪುರುಷ ಇದ್ಮೈ ಮಹಾದೇವ ಇದ್ಮೈ ತನ್ನೋ ರುದ್ರ ಪ್ರಚೋದಯಾತ್. ಕಾಪಾಡಪ್ಪ ತಂದೆ, ಎಲ್ಲರನ್ನೂ ಚೆನ್ನಾಗಿಡು, ಎಲ್ಲ ಲೈಫಲ್ಲೂ ಒಳ್ಳೇದು ಮಾಡು. ಶಿವ ಅಂತ ಸ್ಪೆಷಲ್ ಕಣ್ರಿ. ಯಾಕೊತ್ತಾ, ನಾನು ಆ್ಯಕ್ಚುಲಿ ಶಿವನಿಗಿಂತಲೂ ನಾನು ನಾರಾಯಣನ ತುಂಬಾ ನಂಬ್ತೀನಿ. ನಂಬಿಕೆ ನಮ್ಮ ಮೇಲೆ ಬಿಟ್ಟಿದ್ದು. ಬಟ್ ಎರಡೂ ದೇವ್ರಿಗೂ ನಂಗೆ ಇಷ್ಟನೇ. ಶಿವನೂ ಇಷ್ಟನೇ, ವಿಷ್ಣುನೂ ಇಷ್ಟನೇ. ಬಟ್ ನನಗೆ ನಾರಾಯಣ ಗೊತ್ತಿಲ್ಲ, ಅದೇನೋ ವಿಚಿತ್ರವಾಗಿ ನನ್ನೊಳಗೊಂದು ಫೀಲ್ ಅದು. ಸೊ ಕೆಲವೊಮ್ಮೆ ಒಂದು ಡಿಗ್ರಿ ಟೈಮಲ್ಲಿ ನನ್ನ ಮೈಂಡಲ್ಲೆಲ್ಲ ಬರೋದು ಶಿವ ವಿಷ್ಣು ವೈಷ್ಣವರು ಶೈವರು ಅಂತೆಲ್ಲ ಮೈಂಡಲ್ಲಿ ಬರೋದು. ಬಟ್ ಆಮೇಲೆ ಅರ್ಥ ಆಯಿತು, ನೀನು ಶಿವನನ್ನು ಪೂಜೆ ಮಾಡ್ತಿದ್ಯಾ ಅಂದರೆ ವಿಷ್ಣು ನಿನ್ನ ದೇಹದೊಳಗಿರ್ತಾನಂತೆ. ನೀನು ವಿಷ್ಣುವಿನ ಪೂಜೆ ಮಾಡ್ತಿದ್ಯಾ ಅಂದರೆ ಶಿವ ನಿನ್ನ ದೇಹದೊಳಗೆ ಇರ್ತಾನಂತೆ. ಅಂದರೆ ನಾರಾಯಣ ಶಿವನನ್ನು ಪೂಜೆ ಮಾಡ್ತಾರೆ, ಶಿವ ನಾರಾಯಣರನ್ನ ಪೂಜೆ ಮಾಡ್ತಾರಂತೆ. ಶಿವ ಮತ್ತು ವಿಷ್ಣುವಿನ ಸಂಬಂಧ ಈ ಥರ ಇದೆ, ತುಂಬ ಚೆನ್ನಾಗಿದೆ.